ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬೀದರ್ ಭಾಗ್ಯ ವಿಧಾತ ಭೀಮಣ್ಣ ಖಂಡ್ರೆ ಇನ್ನಿಲ್ಲ. ಮುತ್ಸದಿ ರಾಜಕಾರಣಿ ಭೀಮಣ್ಣ ಖಂಡ್ರೆ ವಿಧಿವಶರಾಗಿದ್ದಾರೆ. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು ಭೀಮಣ್ಣ ಅವರು. ಅಂತಿಮ ದರ್ಶನವನ್ನ ಪಡೆಯಲು ಅವಕಾಶವನ್ನ ಕಲ್ಪಿಸಲಾಗಿದೆ. ಸಂಜೆ ಹುಟ್ಟೂರಲ್ಲಿ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ. ಬೀದರ್ನ ಭಾಗ್ಯ ವಿಧಾತ ಭೀಮಣ್ಣ ಖಂಡ್ರೆ ಇನ್ನಿಲ್ಲ. ಮುತ್ಸದಿ ರಾಜಕಾರಣಿ ಭೀಮಣ್ಣ ಖಂಡ್ರೆ ವಿಧಿವಶರಾಗಿದ್ದಾರೆ. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು ಭೀಮಣ್ಣ ಖಂಡ್ರೆ ಅವರು ವಿಧಿವಶರಾಗಿದ್ದಾರೆ. ಅಂತಿಮ ದರ್ಶನಕ್ಕೆ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಸಂಜೆ ಹುಟ್ಟೂರಲ್ಲಿ ಅಂತ್ಯಕ್ರಿಯೆಯನ್ನು ಕೂಡ ನೆರವೇರಿಸಲಾಗುತ್ತೆ. ಗಣ್ಯಾತಿ ಗಣ್ಯರಿಂದ ಭೀಮಣ್ಣ ನಿಧನಕ್ಕೆ ಈಗಾಗಲೇ ಸಂತಾಪವನ್ನು ಸೂಚಿಸಲಾಗಿದೆ. ತುಂಬಲಾರದ ನಷ್ಟ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯನವರು ಈಗಾಗಲೇ ಸಂತಾಪವನ್ನು ಸೂಚಿಸಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಈಗಾಗಲೇ ಸಂತಾಪವನ್ನು ಸೂಚಿಸಿದ್ದಾರೆ. ಕಲ್ಯಾಣ ಕರ್ನಾಟಕದ ಧೀಮಂತ ನಾಯಕ, ಸಹಕಾರಿ ಧುರೀಣ, ವೀರಶೈವ ಲಿಂಗಾಯತ ಸಮುದಾಯದ ಹಿರಿಯ ಮುಖಂಡ, ಮುತ್ಸದಿ ರಾಜಕಾರಣಿ ಹಾಗೂ ಮಾಜಿ ಸಾರಿಗೆ ಸಚಿವ ಶತಾಯುಷಿ ಲೋಕನಾಯಕ ಡಾಕ್ಟರ್ ಭೀಮಣ್ಣ ಖಂಡ್ರೆ ಇವತ್ತು ನಿನ್ನೆ ಶುಕ್ರವಾರ ಅಂದರೆ ನೈಟ್ 10:50 ಸುಮಾರಿನಲ್ಲಿ ಲಿಂಗೈಕ್ಯರಾಗಿದ್ದಾರೆ. 103 ವರ್ಷಗಳಾಗಿತ್ತು. ಕಳೆದ 10-12 ದಿನಗಳಿಂದ ವಯೋಸಹಜವಾದಂತಹ ಕಾಯಿಲೆ ಮತ್ತು ಉಸಿರಾಟದ ಸಮಸ್ಯೆಯಿಂದ ಬಳಲ್ತಾ ಇದ್ದಂತಹ ಅವರನ್ನ ಬೀದರ್ನ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ನಂತರ ಭಾಲ್ಕಿಯ ಮನೆಯಲ್ಲೇ ಚಿಕಿತ್ಸೆಯನ್ನ ಮುಂದುವರಿಸಲಾಗಿತ್ತು. ನಿನ್ನೆ ರಾತ್ರಿ ಅವರು ವಿಧಿವಶರಾಗಿದ್ದಾರೆ. ನಾವೆಲ್ಲರೂ ನಮ್ಮ ಪರಿವಾರ ಇರ್ಬೋದು, ನಮ್ಮ ಇಲ್ಲೇ ರಾಜ್ಯದ ಜನತೆ ಎಲ್ಲರೂ ಈಗಾಗಲೇ ಎಲ್ಲ ಫೋನ್ ಮುಖಾಂತರ ಫೋನ್ ಹಚ್ಚಿ ಅವರು ಹೇಳ್ತಾ ಇದ್ದಾರೆ ಕಿ ನಮಗೆ ಬಹಳಷ್ಟು ದುಃಖ ಆಗಿದೆ ಅಂತ. ಅದಕ್ಕೆ ಇವತ್ತಿನ ದಿವಸ 10:50 ಗಂಟೆಗೆ ಅವರು ನಮ್ಮನ್ನು ಅಭಿಗೆ ಹೋಗಿದ್ದಾರೆ. ಅದಕ್ಕೆ ನನ್ನ ವತಿಯಿಂದ, ನಮ್ಮ ಇಡೀ ಪರಿವಾರದ ವತಿಯಿಂದ ನಾನು ನಿಮ್ಮ ಮುಖಾಂತರ ನಾನು ರಾಜ್ಯದ ಜನತೆಗೆ ಏನು ತಿಳಿಸಬೇಕು ಅಂತಂದರೆ, 17ನೇ ಜನವರಿ 2026 ಸಾಯಂಕಾಲ 5 ಗಂಟೆಗೆ ನಮ್ಮ ಭಾಲ್ಕಿಯ ಶಾಂತಿಧಾಮದಲ್ಲಿ ಅವರ ಅಂತಿಮ ದರ್ಶನ ನಾವು ಎಲ್ಲ ಮುಗಿಸಿ ಅಲ್ಲಿ ನಾವು ಎಲ್ಲ ಅಂತಿಮ ಸಂಸ್ಕಾರ ನಾವು ನಡೆಯಲಿದೆ. ಅದಕ್ಕೆ ಅದರಲ್ಲಿ ತಾವೆಲ್ಲರೂ ತಮ್ಮನ್ನು ನಾನು ಕೊಡಿಸ್ತೇನೆ. ನಾವೆಲ್ಲರೂ ನಮ್ಮ ಪರಿವಾರ ಇರ್ಬೋದು, ನಮ್ಮ ಇಲ್ಲೇ ರಾಜ್ಯದ ಜನತೆ ಎಲ್ಲರೂ ಈಗಾಗಲೇ ಎಲ್ಲ ಫೋನ್ ಮುಖಾಂತರ ಫೋನ್ ಹಚ್ಚಿ ಅವರು ಹೇಳ್ತಾ ಇದ್ದಾರೆ ಕಿ ನಮಗೆ ಬಹಳಷ್ಟು ದುಃಖ ಆಗಿದೆ ಅಂತ. ಅದಕ್ಕೆ ಇವತ್ತಿನ ದಿವಸ 10:50 ಗಂಟೆಗೆ ಅವರು ನಮ್ಮನ್ನು ಅಭಿಗೆ ಹೋಗಿದ್ದಾರೆ. ಅದಕ್ಕೆ ನನ್ನ ವತಿಯಿಂದ, ನಮ್ಮ ಇಡೀ ಪರಿವಾರದ ವತಿಯಿಂದ ನಾನು ನಿಮ್ಮ ಮುಖಾಂತರ ನಾನು ರಾಜ್ಯದ ಜನತೆಗೆ ಏನು ತಿಳಿಸಬೇಕು ಅಂತಂದರೆ, 17ನೇ ಜನವರಿ 2026 ಸಾಯಂಕಾಲ 5 ಗಂಟೆಗೆ ನಮ್ಮ ಭಾಲ್ಕಿಯ ಶಾಂತಿಧಾಮದಲ್ಲಿ ಅವರ ಅಂತಿಮ ದರ್ಶನ ನಾವು ಎಲ್ಲ ಮುಗಿಸಿ ಅಲ್ಲಿ ನಾವು ಎಲ್ಲ ಅಂತಿಮ ಸಂಸ್ಕಾರ ನಾವು ನಡೆಯಲಿದೆ. ಅದಕ್ಕೆ ಅದರಲ್ಲಿ ತಾವೆಲ್ಲರೂ ತಮ್ಮನ್ನು ನಾನು ಕೊಡಿಸ್ತೇನೆ. ನಾವೆಲ್ಲರೂ ನಮ್ಮ ಪರಿವಾರ ಇರ್ಬೋದು, ನಮ್ಮ